ಬೆಂಗಳೂರು ನಗರದಲ್ಲಿ ಧಾರಾಕಾರ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದ ರಸ್ತೆಗಳು ಜಲಾವೃತವಾಗಿದೆ. ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ. ಮೈಸೂರು ರಸ್ತೆ ರಾಜರಾಜೇಶ್ವರಿ ನಗರ ಜಂಕ್ಷನ್ ರಸ್ತೆಯಲ್ಲಿ ಜಲಾವೃತವಾಗಿದೆ. ಮೈಸೂರು ರಸ್ತೆಯ ಫ್ಲೈಓವರ್ ಬಳಿ ನೀರು ತುಂಬಿಕೊಂಡಿದೆ. ನೀರು ಹೊರಹಾಕೋದಕ್ಕೆ ಪೊಲೀಸ್ ಸಿಬ್ಬಂದಿಯಿಂದ ಹರಸಾಹಸವನ್ನು ಪಡಬೇಕಾಗಿದೆ. ಕಳೆದ ಹಲವಾರು ತಿಂಗಳುಗಳಿಂದಲೂ ಕೂಡ ಬಿಸಿಲಿನಿಂದ ಜನರು ಬಸವಳೆದು ಹೋಗಿದ್ರು. ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗಿತ್ತು. ಈಗ ಸುಮಾರು 3-4 ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಧಾರಾಕಾರ ಮಳೆ ಬಂದರೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲುತ್ತೆ, ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲುತ್ತೆ. ಇದರಿಂದಾಗಿ ವಾಹನ ಸವಾರರು ಪರದಾಡಬೇಕಂತಹ ಸನ್ನಿವೇಶಗಳು ನಿರ್ಮಾಣವಾಗ್ತಾ ಇದೆ. ನಾವು ದೃಶ್ಯಾವಳಿಗಳಿಗೆ ಗಮನಿಸ್ತಾ ಇದ್ದೀವಿ. ಅಲ್ಲಿ ನೀರು ನಿಂತಿದೆ. ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ನೀರನ್ನು ಹೊರಹಾಕೋದಕ್ಕೆ. ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಮಳೆಯು ಅವಾಂತರವನ್ನು ಸೃಷ್ಟಿಸಿದೆ. ರಾಜ್ಯದಾದ್ಯಂತನೂ ಕೂಡ ಹಲವಾರು ಕಡೆಗಳಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಕೆಲವೊಂದು ಕಡೆಗಳಲ್ಲಿ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು. ಸಿಡಿಲು ಬಡಿದು ಮೃತಪಟ್ಟಿರುವ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಇವತ್ತು ಬೆಂಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಬಂದಿದೆ. ಇಷ್ಟು ದಿನ ಕೇವಲ ಅರ್ಧ ಗಂಟೆ 1 ಗಂಟೆ ಅಷ್ಟೇ ಮಳೆ ಬರ್ತಾ ಇತ್ತು. ಆದರೆ ಇವತ್ತು ಸಂಜೆಯಿಂದನೂ ಕೂಡ ಹಲವಾರು ಕಡೆಗಳಲ್ಲಿ ಬೆಂಗಳೂರಿನಲ್ಲಿ ಮಳೆ ಆಗ್ತಾನೆ ಇದೆ. ಇದರಿಂದಾಗಿ ಕೆಲಸಕ್ಕೆ ಹೋಗಿದ್ದಂಥವರು, ಬೇರೆ ಬೇರೆ ಕೆಲಸದ ನಿಮಿತ್ತ ಹೊರಗಡೆ ಬಂದಂಥವರಿಗೆ ಈಗ ತೊಂದರೆ ಆಗ್ತಾ ಇದೆ. ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ನೀರು ನಿಂತಿರೋದ್ರಿಂದ. ಕೆಲವೊಂದು ಕಡೆಗಳಲ್ಲಿ ಮರ ಬಿದ್ದಿರುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಜನರು ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಅವಾಂತರವನ್ನು ಸೃಷ್ಟಿಸಿದೆ. ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮೈಸೂರು ರಸ್ತೆಯಲ್ಲಿ ನೀರು ತುಂಬಿಕೊಂಡಿದೆ. ಅದನ್ನ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ರಾಜಾಜಿನಗರದ ದೃಶ್ಯಾವಳಿ ಧಾರಾಕಾರವಾಗಿ ಮಳೆಯಾಗಿದೆ. ಇನ್ನೊಂದು ಕಡೆಯಲ್ಲಿ ಹೈಗ್ರೌಂಡ್ ರಸ್ತೆಯಲ್ಲೂ ಕೂಡ ಮಳೆಯಾಗಿದೆ. ಕೊಡಗಿನಲ್ಲಿ SSLC ವಿದ್ಯಾರ್ಥಿನಿ ಭೀಕರ ಕೊಲೆಯಾಗಿದೆ. ಸುರ್ಲಭಿ ಶಾಲೆಯಲ್ಲಿ ಏಕೈಕ SSLC ವಿದ್ಯಾರ್ಥಿನಿ. ಇಂದು SSLC ರಿಸಲ್ಟ್ನಲ್ಲಿ ಪಾಸ್ ಆಗಿದ್ದಂತಹ ಮೀನಾ. ಇನ್ನು ಮೀನಾಗೆ ನಿಶ್ಚಿತಾರ್ಥಕ್ಕೆ ಕುಟುಂಬಸ್ಥರು ಮುಂದಾಗಿದ್ರು. 35 ವರ್ಷದ ಓಂಕಾರಪ್ಪ ಎಂಬಾತನ ಜೊತೆ ನಿಶ್ಚಿತಾರ್ಥಕ್ಕೆ ನಿರ್ಣಯವನ್ನು ಮಾಡಿದ್ರು. ಅಪ್ರಾಪ್ತೆ ನಿಶ್ಚಿತಾರ್ಥದ ಬಗ್ಗೆ ಪೊಲೀಸರಿಗೆ ಗುಪ್ತ ಮಾಹಿತಿಯನ್ನು ನೀಡಲಾಗಿದೆ. ನಿಶ್ಚಿತಾರ್ಥ ನಿಲ್ಲಿಸಿದಂತಹ ಸೋಮವಾರಪೇಟೆ ಗ್ರಾಮದ ಪೊಲೀಸರು ನಿಶ್ಚಿತಾರ್ಥ ನಿಂತಿದ್ದಕ್ಕೆ ಓಂಕಾರಪ್ಪ ರಂಪಾಟವನ್ನು ಮಾಡಿ ಕೊಲೆ ಮಾಡಿದ್ದಾನೆ. ಮನೆಯಿಂದ ಬಾಲಕಿ ಮೀನಾಳನ್ನ ಎಳೆದೊಯ್ದಂತಹ ಓಂಕಾರಪ್ಪ ಬಾಲಕಿಯನ್ನ ತಲೆ ಕಡಿದು ರುಂಡದೊಂದಿಗೆ ಓಂಕಾರಪ್ಪ ಪರಾರಿಯಾಗಿದ್ದಾನೆ. ಅಪ್ರಾಪ್ತ ಹುಡುಗಿಯ ಜೊತೆ ನಿಶ್ಚಿತಾರ್ಥವಾಗಿತ್ತು. ಇದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಮದುವೆಯನ್ನ ನಿಲ್ಲಿಸಿದ್ರು. ಇದೇ ಸಿಟ್ಟಿನಿಂದ ಓಂಕಾರಪ್ಪ ಮೀನಾಳನ್ನ ಕೊಂದಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಬಾಲಕಿ ತಲೆ ಕಡಿದು ರುಂಡವನ್ನು ಕೂಡ ಓಂಕಾರಪ್ಪ ಎದ್ದುಕೊಂಡು ಹೋಗಿದ್ದಾನೆ ಅನ್ನುವಂತಹ ಮಾಹಿತಿನೂ ಕೂಡ ಲಭ್ಯವಾಗ್ತಾ ಇದೆ. ಇದು ಕೊಡಗಿನಲ್ಲಿ ನಡೆದಿರುವಂತಹ ಘಟನೆ. SSLC ವಿದ್ಯಾರ್ಥಿನಿಯನ್ನ ಭೀಕರ ಕೊಲೆ ಮಾಡಲಾಗಿದೆ. ಸುರ್ಲಭಿ ಶಾಲೆಯಲ್ಲಿ ಏಕೈಕ SSLC ವಿದ್ಯಾರ್ಥಿನಿ ಈಕೆ. ಇವತ್ತು SSLC ರಿಸಲ್ಟ್ ಬಂದಿದೆ. ಮೀನಾ ಇದರಲ್ಲಿ ಪಾಸ್ ಆಗಿದ್ಲು. ಇನ್ನೊಂದು ಕಡೆಯಲ್ಲಿ ಮೀನಾಗೆ ನಿಶ್ಚಿತಾರ್ಥಕ್ಕೂ ಕೂಡ ಕುಟುಂಬಸ್ಥರು ಮುಂದಾಗಿದ್ರು. 35 ವರ್ಷದ ಓಂಕಾರಪ್ಪ ಎಂಬಾತನ ಜೊತೆಗೆ ನಿಶ್ಚಿತಾರ್ಥಕ್ಕೆ ನಿರ್ಣಯವನ್ನು ಮಾಡಿದ್ರು.